ವಿರಾಟ ಪರ್ವ. ವಿರಾಟ ಪರ್ವ ಮಹಾಭಾರತದಲ್ಲಿ ವಿಶೇಷವಾದ ಘಟ್ಟ. ಆದರೆ ಸಾಮಾನ್ಯವಾಗಿ ಕೆಲವರು ಈ ಪರ್ವವನ್ನು ಓದಿದರೆ ಮಳೆ ಬರುತ್ತೆ ಅನ್ನುವಂತಹ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಆದರೆ ಅದನ್ನು ಓದಿದರೆ ಮಳೆ ಬರೋದಿಲ್ಲ. ಪಾಂಡವರು ದ್ಯೂತವಾಡಿ ಸೋತಿದ್ದರಿಂದ ನಿಯಮದ ಪ್ರಕಾರ ಅವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮಾಡಬೇಕು. ಆ ವರ್ಷದಲ್ಲಿ ಅವರು ಪಾಂಡವರು ಅಂತ ಗುರುತಿಸಿದರೆ ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮಾಡಬೇಕು. ಆದ್ದರಿಂದ ದುರ್ಯೋಧನನು ಪ್ರಯತ್ನವನ್ನು ಮಾಡಿದಾಗಲೂ ಪಾಂಡವರು ಎಲ್ಲಿದ್ದಾರೆ ಅಂಥೇಳಿ ಕಂಡುಹಿಡಿಯೋದಕ್ಕೆ ಸಾಧ್ಯವಾಗಲಿಲ್ಲ. ಆಗ ದುರ್ಯೋಧನನು ಭೀಷ್ಮರ ಸಹಾಯವನ್ನು ಕೇಳ್ತಾನೆ. ಆಗ ಭೀಷ್ಮರು ಧರ್ಮರಾಯನು ಎಲ್ಲಿದ್ದಾನೋ ಅಲ್ಲಿ 18 ಗುಣಗಳು ಗೋಚರಿಸುತ್ತೆ. ಬ್ರಾಹ್ಮಣರಲ್ಲಿ ಭಕ್ತಿ ಇರಬೇಕು, ಪರಹಿತ ಅಂದರೆ ಬೇರೆಯವರಿಗೆ ಹಿತವನ್ನು ಬಯಸುವುದು, ನಿರ್ಮಲವಾದ ಮನಸ್ಸಿನಿಂದ ಕೂಡಿರಬೇಕು, ನೀತಿಯಿಂದ ನಡ್ಕೊಳ್ಳೋದು, ಸತ್ಯವನ್ನೇ ಮಾತನಾಡುವುದು, ಸಾಧುಗಳನ್ನು ಗೌರವಿಸುವುದು, ಪೋಷಿಸುವುದು, ದಾನಗುಣ, ಸನ್ಮಾರ್ಗದಲ್ಲಿ ನಡೆಯುವುದು, ಉನ್ಮತ್ತರಿಗೆ ಶಿಕ್ಷೆಯಾಗಬೇಕು, ರಾಜ್ಯದ ಅಭಿವೃದ್ಧಿ, ಸಕ್ರಮವಾದ ಸಂಪಾದನೆ, ಬಂಧುಗಳಲ್ಲಿ ಪ್ರೀತಿ ಇರಬೇಕು, ಸಜ್ಜನರಲ್ಲಿ ಸೌಜನ್ಯವನ್ನು ತೋರುವುದು, ಧರ್ಮದಿಂದ ನಡ್ಕೊಳ್ಳೋದು, ಶಾಸ್ತ್ರ ಪ್ರಕರಣ ನಡೆಯುವುದು, ಮನಸ್ಸನ್ನು ನಿಗ್ರಹಿಸುವುದು. ಹೀಗೆ ಯಾರಲ್ಲಿ ಈ ಮೇಲಿನ ಗುಣಗಳು ಕಾಣುತ್ತವೋ ಆ ರಾಜ್ಯದಲ್ಲಿ ಧರ್ಮರಾಜನಿದ್ದಾನೆ ಅಂತ ಹೇಳಿ ತಿಳಿಸ್ತಾರೆ ಭೀಷ್ಮರು ದುರ್ಯೋಧನನಿಗೆ. ಅಜ್ಞಾತವಾಸದ ಸಮಯದಲ್ಲಿ ಧರ್ಮರಾಯನು ವಿರಾಟ ರಾಜನ ಬಳಿಯಲ್ಲಿ ಕಂಕುಭಟ್ಟ ಅನ್ನುವ ಹೆಸರಿನಿಂದ ರಾಜನ ಬಳಿಯಲ್ಲಿ ಇರ್ತಾನೆ. ಒಂದು ದಿನ ಕೋಪದಿಂದ ಪಗಡೆಕಾಯೊಂದನ್ನು ತೆಗೆದು ಕಂಕುಭಟ್ಟನ ಮೇಲೆ ಬೀಸ್ತಾನೆ. ಅದು ಧರ್ಮರಾಯನಿಗೆ ತಗುಲುತ್ತೆ. ಗಾಯವಾಗಿ ರಕ್ತ ಸೋರುತ್ತೆ. ಕೂಡಲೇ ಸೈರೇಂದ್ರಿಯ ರೂಪದಲ್ಲಿದ್ದ ದ್ರೌಪದಿಯು ಇದನ್ನು ಕಂಡು ತನ್ನ ಸೆರಗಿನಿಂದ ಸ್ವಲ್ಪ ವಸ್ತ್ರವನ್ನು ಕತ್ತರಿಸಿ ಅವನಿಗೆ ಕಟ್ಟನ್ನು ಕಟ್ತಾಳೆ. ಇದನ್ನು ಗಮನಿಸಿದ ವಿರಾಟರಾಜನು ದ್ರೌಪದಿಯನ್ನು ಪ್ರಶ್ನಿಸ್ತಾನೆ. ಆಗ ದ್ರೌಪದಿಯು ಹೇಳ್ತಾಳೆ, ಇವನು ಚಂದ್ರವಂಶದಲ್ಲಿ ಜನಿಸಿದವನು, ತನ್ನ ಗುಣಗಳಿಂದ ವಂಶಕ್ಕೆ ಕೀರ್ತಿಪ್ರಾಯನಾದನು. ಹೀಗೆ ಇವನಿಂದ ವಂಶದ ಕೀರ್ತಿಯ ಹೆಚ್ಚುತ್ತೆ. ಅಂತಹ ಮಹಾನುಭಾವನಿವನು. ಇವನ ರಕ್ತದ ಒಂದು ತೊಟ್ಟು ಏನಾದರೂ ನೆಲದ ಮೇಲೆ ಬಿದ್ದರೆ ಅಷ್ಟು ವರ್ಷಗಳು ಮಳೆ ಬರೋದಿಲ್ಲ, ಕ್ಷಾಮ ಉಂಟಾಗುತ್ತೆ ಅಂತ ಹೇಳ್ತಾಳೆ. ಅಂದರೆ ಧರ್ಮಾತ್ಮರಾದಂತಹವರ ಕಣ್ಣೀರು ಸಹ ರಕ್ತದಂತೆ ನೆಲದ ಮೇಲೆ ಬೀಳಬಾರ್ದು ಅಂತ ಹೇಳ್ತಾಳೆ ಸೈರೇಂದ್ರಿಯ ರೂಪದಲ್ಲಿದ್ದಂತಹ ದ್ರೌಪದಿ ವಿರಾಟರಾಜನಿಗೆ.